ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಗೌರವ್ ಇವತ್ತು ಡ್ಯೂಟಿನ ಸ್ಟಾರ್ಟ್ ಮಾಡಿ ಆಗಿದೆ. ಒಂದು 10 ನಿಮಿಷ ಆಯಿತು ಡ್ಯೂಟಿನ ಸ್ಟಾರ್ಟ್ ಮಾಡಿಕೊಂಡು. ಇವಾಗ ಉಡುಪಿ ಆತಿಥ್ಯ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಇಲ್ಲಿ ಆರ್ಡರ್ಸ್ ಬರುತ್ತೆ ಅಂತ ನಾನು ಬಂದು ನಿಂತ್ಕೊಂಡ್ರೆ ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ. ಎಲ್ಲಿ ಕೊಟ್ಟಿದ್ದಾನೆ ಗೊತ್ತಾ? ಆರ್ ಟಿ ನಗರ್ಗೆ ಪಿಕಪ್ಪು. ಅಲ್ಲಿಂದ ಮತ್ತೆ 4 ಕಿಲೋಮೀಟ್ರು ಡ್ರಾಪು. ಅಲ್ಲಿಂದ ಡ್ರಾಪ್ ಎಲ್ಲಿ ಕೊಡ್ತಾನೋ, ಮೆಜೆಸ್ಟಿಕ್ ಕಳಿಸ್ತಾನೋ ಏನೋ ಕತೆ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಮಾತ್ರ ನಾನು ಆರ್ ಟಿ ನಗರ ಹೋಗಬೇಕು. ಕೆಫೆ ಅಮುದಮ್ ಅಂತ ಕೇಳಿರ್ತೀರ ಆರ್ ಟಿ ನಗರಲ್ಲಿ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬನ್ನಿ, ಅಲ್ಲಿಗೆ ಹೋಗಿ ಆರ್ಡ್ರನ್ನ ಪಿಕ್ ಮಾಡಿಕೊಂಡು ನೋಡೋಣ ಡ್ರಾಪ್ ಎಲ್ಲಿ ಕೊಡ್ತಾನೆ ಅಂತ. ಸೊ ಗಾಯ್ಸ್, ಅಲ್ಲಿಂದ ಬಂದು ಸಹಕಾರ ನಗರದಿಂದ ಆರ್ ಟಿ ನಗರಕ್ಕೆ ಬಂದು ಆರ್ಡ್ರನ್ನ ಪಿಕ್ ಮಾಡಿಕೊಂಡು ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಮತ್ತೆ ನಾನು ಹೆಬ್ಬಾಳ ಕಡೆ ಹೋಗ್ತಾಯಿದ್ದೀನಿ. ಅಂದರೆ ಅಲ್ಲಿ ಜಾಸ್ತಿ ಆರ್ಡರ್ಸ್ ಇದೆ ಅಂತ ಹೇಳ್ಬಿಟ್ಟು ಝೊಮ್ಯಾಟೊ ಮ್ಯಾಪ್ ಹೇಳ್ತಾ ಇದೆ. 3 ಕಿಲೋಮೀಟ್ರ್ ಇಲ್ಲಿಂದ 3 ಕಿಲೋಮೀಟ್ರು ನಾನು ಹೆಬ್ಬಾಳ ಕಡೆ ಹೋಗಿ, ಹೆಬ್ಬಾಳ ಅಂದರೆ ಈ ರಿಂಗ್ ರೋಡೆಲ್ಲ ಇದೆಯಲ್ಲ ಅದನ್ನು ದಾಟಿ ಆ ಕಡೆಗೆ ಹೋಗಬೇಕು ಸ್ವಲ್ಪ. ಅಂದರೆ ಆಲ್ಮೋಸ್ಟ್ ಅಲ್ಲೂ ಆರ್ ಟಿ ನಗರ ಹೋಗ್ತಾಯಿದ್ದೀನಿ. ಇವಾಗ ಆರ್ ಟಿ ನಗರ ಹೋಗಿ ನೋಡೋಣ ಆರ್ಡ್ರ್ ಎಲ್ಲಿಂದ ಬೀಳುತ್ತಾ ಇಲ್ವಾ, ಮತ್ತೆ ಬೇರೆ ಕಡೆಗೆ ಹೋಗ್ಬೇಕಾ, ಏನು ಕತೆ ಗೊತ್ತಿಲ್ಲ. ಏನಕ್ಕಂದರೆ ಒಂದೇ ಆರ್ಡ್ರ್ ಆಗಿರೋದು ಇಲ್ಲಿವರೆಗೂ. ಇವಾಗ ಸದ್ಯಕ್ಕೆ ನನಗನ್ಸಿದ ಮಟ್ಟಿಗೆ ಇವತ್ತು ಆರ್ಡ್ರಸ್ಸು ಕಡಿಮೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಆರ್ಡ್ರಸ್ಸು ಕಡಿಮೆ ಬರುತ್ತೆ ಅಂತ ಕೇಳಿದ್ರೆ, ನಾನಿವಾಗ ಬಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಲ್ಲಿ ಒಂದೇ ಆರ್ಡ್ರನ್ನ ಕೊಟ್ಟಿದ್ದು, ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಮತ್ತೆ ಆರ್ಡರ್ಸ್ ಕೊಡೋದು ನೋಡಿ. ಆರ್ಡರ್ಸ್ನ ಕೊಡಬೇಕಂತಿದ್ರೆ ನಾನು ಇಲ್ಲಿಂದನೇ ಆರ್ಡ್ರನ್ನ ಕೊಟ್ಟಿರ್ತಿದ್ದೆ ಎಷ್ಟೊತ್ತಿಗಾಗಲೇ. ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ಒಂದು 10 ನಿಮಿಷ ಆಯಿತು. ಇವಾಗ ನೋಡೋಣ ಅವ್ರು ಹೇಳಿದಂಥ ಒಂದು ಹೈ ಆರ್ಡ್ರ್ ಇರುವಂಥ ಏರಿಯಾಗೆ ಹೋದರೆ ಕೊಡ್ತಾನ ಅಂತ ನೋಡಬೇಕು. ಬನ್ನಿ, ಇವಾಗ ಆ ಕಡೆಗೆ ಹೋಗ್ತಾ ಇರೋದಲ್ಲ, ಹೋಗ್ತೀನಿ ಬನ್ನಿ, ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗೈಸ್, ಇವಾಗ ಒಂದು ಕಡೆ ಆರ್ಡ್ರನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದೆ. ಆರ್ಟಸ್ ಅಪಾರ್ಟ್ಮೆಂಟ್ಸ್ ಅಂತ ಇದೆ, ಅಲ್ಲಿಗೆ ಇವಾಗ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಮತ್ತು ಇವಾಗ ಆರ್ಡ್ರನ್ನ ಡ್ರಾಪ್ ಮಾಡಿ ರಿಟರ್ನ್ ಹೋಗ್ತಾ ಇದ್ದೀನಿ. ಆರ್ಡ್ರನ್ನ ಎಲ್ಲಿ ಕೊಡ್ತಾನೆ ಮತ್ತು ಏನು ಕೊಡ್ತಾನೆ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅರ್ಧ ಗಂಟೆಯಿಂದ ಒಂದು ಆರ್ಡ್ರನ್ನ ಕೊಟ್ಟಿದ್ದ. ಆ ಆರ್ಡ್ರನ್ನ ಸಹಕಾರ ನಗರದಿಂದ ಪಿಕ್ ಮಾಡಿ ಆರ್ಟಸ್ ಅಪಾರ್ಟ್ಮೆಂಟ್ಸ್ಗೆ ತೊಗೊಂಬಂದಿದ್ದೀನಿ. ನೋಡಿ, ಈ ಥರ ಇದೆ ಆರ್ಟಸ್ ಅಪಾರ್ಟ್ಮೆಂಟ್ನ ಎಂಟ್ರಿ ಗೇಟ್ ಎಷ್ಟು ದೊಡ್ಡದಿದೆ. ಅಪಾರ್ಟ್ಮೆಂಟ್ ತೋರಿಸು ಗುರು ಯಾವ ಥರ ಇದೆ ಅಂತ ಅಂದ್ಕೊಂಡ್ರೆ, ಇದು ಬಂದ್ಬಿಟ್ಟು ಅಪಾರ್ಟ್ಮೆಂಟು ಆರ್ಟಸ್ ಅವ್ರದ್ದು. ಬನ್ನಿ ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನೆ ಏನು ಕೊಡ್ತಾನೆ. ಸೊ ಗೈಸ್, ಇವಾಗ ಇಲ್ಲೊಂದು ಆರ್ಡ್ರ್ ಬೇಕಿತ್ತು. ಆರ್ಡ್ರನ್ನ ಡ್ರಾಪ್ ಮಾಡಬೇಕು ಬಂದಿದ್ದು. ಸಹಕಾರ ನಗರದಿಂದ ಅಮೃತಹಳ್ಳಿ ಕೊಟ್ಟಿದ್ದ. ಅಮೃತಹಳ್ಳಿಯಲ್ಲಿ ಡ್ರಾಪ್ ಮಾಡ್ತಾಯಿದ್ದೀನಿ. ದೇವಿನಗರ್ ಕೊಟ್ಟಿದ್ದಾನೆ. ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ತಿರುಗಿಸ್ತಾನೆ ನೋಡಿ. ಫಸ್ಟು ಆರ್ ಟಿ ನಗರು, ಅಲ್ಲಿಂದ ಅಮೃತಹಳ್ಳಿ, ಅಲ್ಲಿಂದ ಮತ್ತೆ ತಿರುಗಾ ದೇವಿನಗರ್. ಬನ್ನಿ ನೋಡೋಣ ಮತ್ತೆ ನೆಕ್ಸ್ಟ್ ಆರ್ಡರ್ ಎಲ್ಲಿ ಕೊಡ್ತಾನೆ ಅವನು. ಸೊ ಗೈಸ್, ಇವಾಗ ಒಂದು ಆರ್ಡ್ರನ್ನ ಅಮೃತಹಳ್ಳಿಯಿಂದ ಟ್ಯಾಕೋಬೆಲ್ಗೆ ತೊಗೊಂಬಂದಿದ್ದೀನಿ, ಅಂದರೆ ಸಹಕಾರ ನಗರಕ್ಕೆ. ಇದು ಬಂದ್ಬಿಟ್ಟು ಆರ್ಡ್ರು ಇಲ್ಲಿ ಡ್ರಾಪ್ ಇದೆ. ಬನ್ನಿ ಈ ಆರ್ಡ್ರನ್ನ ಡ್ರಾಪ್ ಮಾಡೋಣ. ಫಸ್ಟು ಡ್ರಾಪ್ ಮಾಡಿದ್ಮೇಲೆ ಮತ್ತೆ ಎಲ್ಲಿ ಆರ್ಡ್ರ್ ಕೊಡ್ತಾನೆ ಏನು ಕೊಡ್ತಾನೆ ನೋಡಬೇಕು. ಇದನ್ನು ಡ್ರಾಪ್ ಮಾಡಿ ಬರ್ತೀನಿ ಬನ್ನಿ ಫಸ್ಟು. ಇವಾಗ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಆರ್ಡ್ರನ್ನ ಡ್ರಾಪ್ ಮಾಡಿ ಮತ್ತೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗಿ ನೋಡೋಣ ಆರ್ಡ್ರ್ ಎಲ್ಲಿ ಕೊಡ್ತಾನೆ. ಸಹಕಾರ ನಗರದಲ್ಲೇ ಗುರು ಇರೋದು. ಸಹಕಾರ ನಗರದಲ್ಲಿ ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಆರ್ಡರ್ಸ್ ಏನೋ ಬರ್ತಾಯಿಲ್ಲ ಈ ಒಂದು ಏರಿಯಾದಲ್ಲಿದ್ದರೆ. ಬನ್ನಿ ನೋಡೋಣ. ನಾನಿರೋದು ಕೂಡ ಹೈ ಆರ್ಡರ್ ಬೀಳುವಂಥ ಏರಿಯಾದಲ್ಲಿ, ಹೀಗಾಗಿ ನೆಕ್ಸ್ಟ್ ಆರ್ಡರ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ 12 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡೋಣ ಮತ್ತೆ ನೆಕ್ಸ್ಟ್ ಎಷ್ಟು ಆರ್ಡರ್ ಕೊಡ್ತಾನೆ, ಏನು ಕತೆ ಏನು ಅನ್ನೋದನ್ನು ಹೇಳ್ತೀನಿ. ಸೊ ಗೈಸ್, ಇವಾಗ ಒಂದು ಕಡೆ ಆರ್ಡ್ರನ್ನ ಡೆಲಿವರಿ ಮಾಡೋದಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಆರ್ ಕೆ ಹೆಗಡೆ ನಗರ ಅಂತ ಹೇಳ್ಬಿಟ್ಟು ಆ ಒಂದು ಏರಿಯಾ, ಅಲ್ಲಿಗೆ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿರೋದು ಡ್ರಾಪು. ಬನ್ನಿ ಇದನ್ನು ಡ್ರಾಪ್ ಮಾಡಿಬಿಟ್ಟು ಮತ್ತೆ ಕೆಳಗಡೆ ಬರ್ತಾ ಸಿಗ್ತೀನಿ ನಿಮಗೆ. ಗೈಸ್, ಇವಾಗ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಡ್ರಾಪ್ ಮಾಡಿ ಮತ್ತೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಇನ್ನೊಂದು ಆರ್ಡರ್ ಇದೆ, ಮಲ್ಟಿ ಆರ್ಡರ್ ಇದು ಇದ್ದಿದ್ದು. ನನಗೆ ಮಲ್ಟಿ ಆರ್ಡ್ರನ್ನ ಪಿಕ್ ಮಾಡ್ಕೊಬಂದಿದೆ. ಇವಾಗ ಅದನ್ನು ಡ್ರಾಪ್ ಮಾಡಬೇಕು. ಬನ್ನಿ ಅದೊಂದು ಆರ್ಡ್ರನ್ನ ಡ್ರಾಪ್ ಮಾಡೋಣ ಫಸ್ಟು ಹೋಗಿ. ಸೊ ಗೈಸ್ ನೋಡಿ, ಇವಾಗ ಆ ಆರ್ಡ್ರನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಮಲ್ಟಿ ಆರ್ಡರ್ ಇತ್ತು ಅಂತ ಹೇಳಿದ್ನಲ್ಲ, ಒಂದು ಆರ್ಡ್ರನ್ನ ಅಲ್ಲೇ ಡ್ರಾಪ್ ಮಾಡಿದೆ. ಮತ್ತು ಇನ್ನೊಂದು ಆರ್ಡ್ರು ಈ ಕಡೆಗಿತ್ತು, ಆರ್ ಕೆ ಹೆಗಡೆ ನಗರ, ಅದನ್ನು ಕೂಡ ಡ್ರಾಪ್ ಮಾಡಿದ್ದೀನಿ. ಇವಾಗ ನಾನು ಔಟ್ ಆಫ್ ಝೋನ್ ಇದ್ದೀನಿ. ಅಂದರೆ ಆರ್ಡರ್ಸು ಈ ಕಡೆ ಬರೋದು ಕಡಿಮೆ, ಬಂದರೆ ನನ್ನ ಪುಣ್ಯ.
ಬರೋದಿಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ನಾನು ಝೋನ್ ಒಳಗಡೆ ಹೋಗ್ಬೇಕೀಗ. ಬನ್ನಿ ಝೋನ್ ಒಳಗಡೆ ಹೋಗೋಣ. ಝೋನ್ ಒಳಗಡೆ ಹೋಗಿ ಆ ಆರ್ಡರ್ಸ್ನ ಪಿಕ್ ಮಾಡೋಣ. ಅಂದರೆ ನಮಗೋಸ್ಕರ ಆರ್ಡರ್ಸ್ ಬರುತ್ತೆ, ಅಲ್ಲಿ ಹೋಗಿ ವೇಟ್ ಮಾಡಬೇಕು. ವೇಟ್ ಮಾಡಿದ್ರೆ ಮಾತ್ರ ಆರ್ಡರ್ ಕೊಡ್ತಾನೆ, ಇಲ್ಲಾಂದರೆ ಕೊಡೋದಿಲ್ಲ. ಅದಕ್ಕೋಸ್ಕರ ಝೋನ್ ಒಳಗಡೆ ಹೋಗೋಣ. ಹೋಗಿ ನೋಡೋಣ. ಇನ್ನೂ ಒಂದು 5-6 ಆರ್ಡ್ರ್ ಆದರೆ ಚೆನ್ನಾಗಿರುತ್ತೆ. ಇವಾಗ 7 ಗಂಟೆ. 7 ಗಂಟೆಗೆ ಬಂದು 2 ಆರ್ಡ್ರನ್ನ ಮಾಡಿದ್ದೀನಿ. ಇನ್ನೊಂದು 5-6 ಆರ್ಡ್ರ್ ಆಡಿದ್ರೆ 8 ಆರ್ಡ್ರ್ ಆಗಿಬಿಡುತ್ತೆ. 7ರಿಂದ 10 ಗಂಟೆ 8 ಆರ್ಡ್ರು ಒಳ್ಳೆ ಅರ್ನಿಂಗೆ. 300-400 ಆಗುತ್ತೆ. 300-400 ಆದರೆ ಸಾಕು. ಬೆಳಗ್ಗೆ ಒಂದು 500 ಮಾಡಿದ್ದೀನಿ. ಇವಾಗ ಒಂದು 400 ಆದರೆ 900 ಆಗುತ್ತೆ. ಇನ್ಸೆಂಟಿವ್ 150 ಸಿಗುತ್ತೆ. 1050 ಒಳ್ಳೆ ಅರ್ನಿಂಗ್ಸೇ. ಇದಕ್ಕಿಂತ ಚೆನ್ನಾಗಿರೋ ಅರ್ನಿಂಗ್ಸ್ ಎಲ್ಲಿಂದ ಬೇಕು ನಿಮಗೆ ಪಾರ್ಟ್ ಟೈಮ್ ಮಾಡಿದಾಗ? ಅದಕ್ಕೆ ನೋಡೋಣ. ಇವಾಗ ನಾವು ಫಸ್ಟು ಝೋನಲ್ಲಿ ಹೋಗ್ಬೇಕಲ್ಲ. ಝೋನಲ್ಲಿ ಹೋಗೋಣ ಬನ್ನಿ. ಆರ್ಡ್ರಸ್ಸು ಸ್ವಲ್ಪ ಕಡಿಮೆ ಇದೆ ಇವತ್ತು, ಏನಕ್ಕಂತ ಗೊತ್ತಿಲ್ಲ. ನನಗೆ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ನಿನ್ನೆನೋ ಹೀಗೆ ಮಾಡಿದ್ದ, ಬೆಳಗ್ಗೆ ಆರ್ಡ್ರಸ್ಸೇ ಕೊಟ್ಟಿರಲಿಲ್ಲ. ಆಮೇಲೆ ಈವ್ನಿಂಗ್ ಬಂದಾಗ ನನಗೆ ಊಟ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಆ ಲೆವೆಲ್ಗೆ ಆರ್ಡರ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ನೋಡೋಣ, ಇವಾಗಲೂ ಹಾಗೆ ಮಾಡ್ತಾನೆ. ಆರ್ಡರ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಕೊಡ್ತಾನೇ ಇರ್ತಾನೆ. ಅದಕ್ಕೆ ಝೋನ್ ಒಳಗಡೆ ಹೋಗೋಣ ಬನ್ನಿ. ಫಸ್ಟು ಅಲ್ಲಿ ಹೋಗಿ ಮಾತಾಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇವಾಗ ಮತ್ತೊಂದು ಆರ್ಡ್ರನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ ಲಿಫ್ಟು ಎಷ್ಟು ಚಿಕ್ಕದಿದೆ ಅಂತ. 360 ವ್ಯೂ, ಲಿಫ್ಟಿಂದ 360 ವ್ಯೂ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ದಾಸರಹಳ್ಳಿ ಮೇನ್ ರೋಡಲ್ಲಿರುವಂಥ ಅಪಾರ್ಟ್ಮೆಂಟು, ನಂದಗೋಕುಲ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀನಿ. ಬರ್ತಾ ಇದ್ದಂಗೆ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಆರ್ಡ್ರನ್ನ ಡ್ರಾಪ್ ಮಾಡಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ನೋಡೋಣ ಆರ್ಡ್ರ್ ಎಲ್ಲಿ ಕೊಡ್ತಾನೆ, ಏನು ಕೊಡ್ತಾನೆ ಕತೆ ಅಂತ ಹೇಳ್ಬಿಟ್ಟು. ಇನ್ನೂ 3 ಆರ್ಡ್ರ್ ಮಾಡಿದ್ರೆ ಸಾಕು, ನಾನು ಮನೆಗೆ ಹೋಗ್ಬಿಡ್ತೀನಿ. ಏನಕ್ಕಂದರೆ 150 ರೂಪಾಯಿ ಇನ್ಸೆಂಟಿವ್ಗೆ ನಾನು ಮಾಡಬೇಕಾಗಿರೋದು ಬರೀ 3 ಆರ್ಡ್ರ್ಗಳನ್ನು. ಬನ್ನಿ, ಈ 3 ಆರ್ಡ್ರನ್ನ ಕಂಪ್ಲೀಟ್ ಮಾಡಿ ಮನೆಗೆ ಹೋಗ್ಬಿಡೋಣ. लास्ट वाला ऑप्शन देता है ना, ट्रिप डिटेल्स में करके उसे दबाइए. ये आपको ट्रिप डिटेल्स करके ऐप ओपन करिए. ऐप ओपन करने के बाद ट्रिप डिटेल्स बताना है ना.